ಓಕೆ, ಲಾಟ್ಸ್ ಆಫ್ ಟೇಕ್ ಆಯಿತು ಬಿಕಾಸ್ ಆಫ್ ಲಾಂಗ್ ಫಾರ್ಮೆಟ್ ತುಂಬ ದಿನಗಳಾಯಿತು ನಾನು ಮಾಡಿಲ್ಲ. ಸೊ ಹಾಗಾಗಿ ಸ್ಪಾಂಟೇನಿಯಸ್ ಇಲ್ಲ. ನಂಗೆ ಸ್ವಲ್ಪ ಹಮ್ಮಿಂಗ್ ಆಗ್ತೀನಿ ವಾಟ್ ಎವರ್ ಇಟ್ಸ್ ಓಕೆ. ಪ್ಲಮ್ಮಿಂಗೋ ಏನಂತ ಅಂದ್ಕೊಳ್ಳಿ. ಸ್ವಲ್ಪ ತಡವರಿಸ್ತಾ ಇದ್ದೀನಿ ಬಿಕಾಸ್ ಆಫ್ ಲಾಂಗ್ ಫಾರ್ಮೆಟ್ ತುಂಬ ದಿನ ಇದೆ. ಐ ಹೋಪ್ ಒಂದು 2-3 ಇಯರ್ಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ರೀಲೆಲ್ಲ ಮಾಡಿದ್ದೀನಿ. ರೀಲ್ ನೋಡೋರಿಗೆಲ್ಲ ಗೊತ್ತಿರುತ್ತೆ, ನನ್ನ ಅಕೌಂಟ್ನ ಚೆಕ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ನಾನು ರೀಲೆಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಬಟ್ ಅದು ಆದರೆ ಶಾರ್ಟ್ ಟೈಮಲ್ಲಿ ಇರುತ್ತೆ. ಬಿಡಿ ಹೋಗಿ, ನಾನು ಟಾಪಿಕ್ಕೆ ಬೇರೆ ಚೇಂಜ್ ಮಾಡ್ಬಿಡ್ತಾಯಿದ್ದೀನಿ. ಓಕೆ, ಟಾಪಿಕ್ ಕಡೆ ಬರೋದಾದರೆ, ನಾನು ಈ ಒಂದು ಅಕೌಂಟಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋ ಬರ್ತಾಯಿದ್ದಿಲ್ಲ ಬಿಕಾಸ್ ಆಫ್ ಸ್ಟಡೀಸು. ಅವೆಲ್ಲ ನಿಮಗೆ ಮುಂದಿನ ಒಂದು ಬ್ಲಾಗಲ್ಲಿ ವಿತ್ ಕ್ಯಾಮ್ರಾ ತೊಗೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಕ್ಯಾಮ್ರಾ ಏನು ಲೆನ್ಸ್ ಅಂತ ಅದನ್ನು ಕಂಪ್ಲೀಟಾಗಿ ಫುಲ್ಲು ನನ್ನದು ಲೈಫ್ ಸ್ಟೈಲ್ದೆಲ್ಲ ನಿಮಗೆ ಮುಂದೆ ಒಂದು ಬ್ಲಾಗ್ ಬರುತ್ತೆ, ಅದರಲ್ಲಿ ಕವರ್ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಪ್ಡೇಟು ಅಂತಂದರೆ, ಯಾವ್ಯಾವೆಲ್ಲ ಮೂವೀಸ್ ಬರುತ್ತಲ್ಲ, ಅಪ್ಕಮಿಂಗ್ ಆಗಿರ್ಬೋದು ಅಥವಾ ಹಳೆಯ ಓಲ್ಡ್ ಮೂವೀಸ್ ಆಗಿರ್ಬೋದು, ಯಾವುದಾದ್ರೂ ಭಾಷೆ ಇರಲಿ, ಅದರಲ್ಲಿ ಯಾವ ಥರ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರು, ಜೊತೆಗೆ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು, ಯಾವ ಥರ ಶಾರ್ಟ್ಸ್ ತೆಗೆದಿದ್ರು, ಯಾವ ಆ್ಯಂಗಲಿಂದ ತೆಗೆದಿದ್ರು, ಏನೇನು ಕ್ಯಾಮ್ರಾ ಆ್ಯಂಗಲ್ಸ್ನ ಅವರು ಪ್ಲ್ಯಾನ್ ಮಾಡಿದರು, ಜೊತೆಗೆ ಯೂನಿಕ್ ಆಗಿರೋಂಥ ಕ್ಯಾಮ್ರಾ ಆ್ಯಂಗಲ್ಸ್ ಯಾವುದೇ ಥರ ಶೂಟ್ ಮಾಡಿದರು ಅಂತ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಣ ಆ ಒಂದು ಮೂವಿ ಬಗ್ಗೆ. ಅದನ್ನು ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಒಂದು ಟಾಪಿಕ್ ಇಟ್ಕೊಂಡು ನಿಮಗೆ ಸದ್ಯಕ್ಕೆ ಶಾರ್ಟ್ ಫಾರ್ಮೆಟ್ ಅಂದರೆ ರೀಲ್ ಫಾರ್ಮೆಟ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿದೆ, ಅಲ್ಲಿಯೂ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ನೀವು ನೋಡ್ಕೊಳ್ಬೋದು. ಲಾಂಗ್ ಫಾರ್ಮೆಟ್ ಅಂದರೆ ಈ ಒಂದು ಅಕೌಂಟಲ್ಲಿ ನಿಮಗೆ ಲಾಂಗ್ ಫಾರ್ಮೆಟಲ್ಲಿ ಸಿಗುತ್ತೆ. ಸದ್ಯಕ್ಕೆ ಥ್ಯಾಂಕ್ ಯು. ತುಂಬ ಟೇಕ್ಸ್ ಆದಮೇಲೆ ಈ ಒಂದು ಕರೆಕ್ಟಾಗಿ ಫ್ಲೋ ಬಂತು. ಥ್ಯಾಂಕ್ ಯು. ಐ ಹೋಪ್